ನಮಸ್ತೆ ಎಲ್ಲರಿಗೂ. ನಾನು ಇಂದು ತುಂಬೆ ಗಿಡದ ಒಂದು ಉಪಯೋಗದ ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ತುಂಬೆ ಗಿಡ. ಇದರ ಎಲೆಗಳನ್ನು ನಮಗೆ ಗಾಯ ಆಗಿರುತ್ತಲ್ಲ, ಆವಾಗ ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸವನ್ನು ಗಾಯಕ್ಕೆ ಲೇಪನ ಮಾಡ್ಕೋಬೇಕು. ಆಗ ಗಾಯ ಬೇಗ ಗುಣಮುಖ ಆಗುತ್ತೆ. ಗಾಯ ಅಂದರೆ ಬಿದ್ದಿರ್ತೀವಲ್ಲ, ಆ ಥರದ ಗಾಯನೂ ಆಗಿರ್ಬೋದು, ಸುಟ್ಟು ಗಾಯನೂ ಆಗಿರಬಹುದು. ಎರಡಕ್ಕೂ ಕೂಡ ಇದರ ರಸವನ್ನು ಹಚ್ಕೋಬಹುದು. ಗಾಯ ಬೇಗ ವಾಸಿಯಾಗುತ್ತೆ. ಅದೇ ರೀತಿಯಾಗಿ ಈ ಬಿಳಿದಾಗಿ ಕಾಣಿಸ್ತಾ ಇದೆಯಲ್ಲ ತುಂಬೆ ಹೂವು, ಇದು ಕೂಡ ತುಂಬಾ ಉಪಯೋಗಕಾರಿಯಾಗಿದೆ. ಯಾವ್ಯಾವುದಕ್ಕೆಲ್ಲ ಅಂದರೆ ಮುಖ್ಯವಾಗಿ ಶೀತ ಕೆಮ್ಮುಗಳು ಆಗಿರುತ್ತಲ್ಲ, ಆವಾಗ ಈ ತುಂಬೆ ಹೂವನ್ನು ಸೇವನೆ ಮಾಡಬೇಕು. ಡೈರೆಕ್ಟಾಗಾದರೂ ನಾವು ತಿನ್ಬೋದು ತುಂಬೆ ಹೂವನ್ನ. ಇಲ್ಲಪ್ಪ ಅಂದರೆ ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಬೇಕು ಅಂದರೆ ವೀಳ್ಯದೆಲೆ ಜೊತೆಗೆ ಈ ತುಂಬೆ ಹೂವನ್ನು ಸೇರಿಸ್ಕೊಂಡ್ಬಿಟ್ಟು ಜಗದು ನುಂಗಿದಾಗ ಕೆಮ್ಮು ಕಫ ಕಮ್ಮಿ ಆಗುತ್ತೆ. ನನಗೆ ಇದ್ರ ಉಪಯೋಗವನ್ನು ನಮ್ಮ ತಂದೆಯವರು ಹೇಳಿದರು. ನಾನು ಇದನ್ನು ಟ್ರೈ ಮಾಡಿ ನೋಡಿದ್ದೀನಿ. ಮಕ್ಕಳಿಗೂ ಕೂಡ ಮನೇಲಿ ಕೊಡ್ತಾ ಬಂದಿದ್ದೀನಿ. ನಿಮಗೂ ಇದು ಇಷ್ಟ ಆಗಿದ್ದರೆ ನೀವು ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ. ನೋಡಿ, ಇವಾಗ ತೋರಿಸ್ತಾ ಇರೋದು ತುಂಬೆ ಹೂವು. ಆಲ್ಮೋಸ್ಟ್ ನೋಡಿರ್ತೀರ, ಎಲ್ಲ ಕಡೆಗೂ ಸಿಗುತ್ತೆ. ನೀವು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ.